ಹರಪನಹಳ್ಳಿ ತಾಲೂಕಿನ ನೀಲಗುಂದ ಗ್ರಾಮದ ಸಿ ನಾಗರಾಜ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇವರ ಮಗ ದಾವಣಗೆರೆ ಎಜಿಬಿ ಕಾಲೇಜಿನಲ್ಲಿ ಬಿಸಿಎ ವಿದ್ಯಾಭ್ಯಾಸ ಮಾಡುತ್ತಿದ್ದು ಡಿಸೆಂಬರ್ 28ರಿಂದ ಜನವರಿ 2ರವರೆಗೆ ನೇಪಾಳದ ಪೋಖರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸೌತ್ ಏಷ್ಯನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಆಯ್ಕೆಯಾಗಿರುತ್ತಾರೆ. ಇವರು ಮೂಲತಃ ನೀಲಗುಂದ ಗ್ರಾಮದ ಚಿತ್ತಪ್ಪನರ ರಾಮಪ್ಪ ಮಾಯಮ್ಮ ಇವರ ಹಿರಿಯ ಮಗನಾದ ಸಿ ನಾಗರಾಜ್ ಧರ್ಮಪತ್ನಿ ನಾಗರತ್ನ ಇವರ ಹಿರಿಯ ಮಗನಾಗಿದ್ದು, ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಟವನ್ನು ಪ್ರಾರಂಭಿಸಿ ಗ್ರಾಮದಲ್ಲಿ ಹಾಗೂ ಅಕ್ಕಪಕ್ಕದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಮೆಂಟಿನಲ್ಲಿ ಭಾಗವಹಿಸಿ ಉತ್ತಮ ಆಟವಾಡುವ ಮೂಲಕ ತನ್ನದೇ ಆದ ಪ್ರತಿಭೆಯನ್ನು ಮೂಡಿಸಿದ್ದು, ಚಿನ್ಮಯ್ಯ ಸರ್ ಕೋಚರ್ ಇವರ ಮಾರ್ಗದರ್ಶನದಂತೆ ಉತ್ತರಾಖಂಡಿನ ರೋರಕಿಯಲ್ಲಿ ನಡೆದ ನ್ಯಾಷನಲ್ ಪಂದ್ಯಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರತಿಭೆಯನ್ನು ತೋರಿಸಿದ ಹಿನ್ನೆಲೆಯಲ್ಲಿ ಪಾಂಡಿಚೇರಿಯಲ್ಲಿ ನಡೆದ ನ್ಯಾಷನಲ್ ಟೆನ್ನಿಸ್ ಬಾಲ್ ಟೂರ್ನಿಗೆ ಕರ್ನಾಟಕ ತಂಡದ ನಾಯಕನಾಗಿ ಪಂದ್ಯವನ್ನು ಮುನ್ನಡೆಸಿದರು. ನಂತರ ತಮಿಳುನಾಡಿನ ಚುಡಲೂರು ಜಿಲ್ಲೆಯಲ್ಲಿ ನಡೆದ ನ್ಯಾಷನಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾಯಕತ್ವವನ್ನು ನಿಭಾಯಿಸುವುದರ ಮೂಲಕ ಜೊತೆಗೆ ಉತ್ತಮ ಪ್ರದರ್ಶನ ನೀಡಿ ಬೆಳ್ಳಿ ಪದಕವನ್ನು ಪಡೆಯಲು ಕಾರಣೀಭೂತರಾದರು. 4ನೇ ನ್ಯಾಷನಲ್ ಕ್ರಿಕೆಟ್ ಪಂದ್ಯವನ್ನು ಹರಿಯಾಣ ರಾಜ್ಯದ ಸೋನಿಪತ್ ಪಂದ್ಯವೊಂದರಲ್ಲಿ 1 ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದು ಅತಿ ಹೆಚ್ಚು ರನ್ ಗಳಿಸಿದ ಹೆಗ್ಗಳಿಕೆಗೆ ಪಾತ್ರರಾದರು. ಇವರಿಗೆ ಕುಟುಂಬದ ಅಜ್ಜ ಅಜ್ಜಿ, ಚಿಕ್ಕಪ್ಪಂದಿರು ಚಿಕ್ಕಮ್ಮಂದಿರು, ಅಣ್ಣ ತಮ್ಮಂದಿರು, ಕುಟುಂಬ ವರ್ಗದವರು, ಸ್ನೇಹಿತರು, ಗ್ರಾಮಸ್ಥರು, ಕ್ರೀಡಾಭಿಮಾನಿಗಳು, ರಾಜ್ಯ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ಚಿತ್ತಪ್ಪನರ್, ನೀಲಗುಂದ ಗ್ರಾಮವಾಸಿಯಾದ ನಾಗರಾಜ್ ಮತ್ತು ನಾಗರತ್ನ ಇವರ ಜ್ಯೇಷ್ಠ ಸುಪುತ್ರ. ಈ ಬಾರಿ ಡಿಸೆಂಬರ್ 28ರಿಂದ ಜನವರಿ 2ರವರೆಗೆ ನೇಪಾಳದ ಪೋಖರ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ನಾನು ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದು, ಈ ವಿಚಾರ ನನಗೆ ಖುಷಿ ತಂದಿದೆ. ಪ್ರತಿ ಬಾರಿಯೂ ಪ್ರತಿಯೊಂದು ಹಂತದಲ್ಲಿಯೂ ನನ್ನನ್ನು ಪ್ರೋತ್ಸಾಹಿಸುವ ನನ್ನ ಕುಟುಂಬ ಹಾಗೂ ನನ್ನ ಸ್ನೇಹಿತರು ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ನಾನು ಯಾವಾಗಲೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ನನ್ನನ್ನು ಗುರುತಿಸಿ, ನನ್ನ ಒಂದು ಟ್ಯಾಲೆಂಟ್ನ ಗುರುತಿಸಿ ನನಗೆ ನ್ಯಾಷನಲ್ ಆಡಲು ಅವಕಾಶ ನೀಡಿದಂತಹ ಚಿನ್ನಯ್ಯ ಸರ್ ಇವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ.